ಎಲ್ಲಿ ಸಾಗರವು ದಿಗಂತವನ್ನ ಸಂಧಿಸುತ್ತದೆಯೋ ಅಲ್ಲಿ ನಾವು ಮೇಲ್ಮೈಯನ್ನು ಮಾತ್ರ ನೋಡುತ್ತೇವೆ. ಇನ್ನಷ್ಟು ಆಳವಾಗಿ ತಿಳಿಯೋಣ. ಅಲೆಗಳ ಕೆಳಗಡೆ ಒಂದು ಸಂಪೂರ್ಣ ಜೀವಿಗಳ ಲೋಕ ಬೆಳೆಯುತ್ತದೆ. ಇಲ್ಲಿ ಪ್ರಕೃತಿಯು ಸಮತೋಲನದಲ್ಲಿರುತ್ತದೆ, ಸದ್ದಿಲ್ಲದೆ ಪ್ರತಿನಿತ್ಯದ ಜೀವನಕ್ಕೆ ಸಹಾಯ ಮಾಡುತ್ತದೆ. ಈ ಸಮತೋಲನವನ್ನು ಲಕ್ಷಾಂತರ ವರ್ಷಗಳಿಂದ ಸಮುದ್ರ ಜೀವವನ್ನು ಪೋಷಿಸುತ್ತಿರುವ ಮೌನ ಶಕ್ತಿಗಳು ಕಾಪಾಡುತ್ತಿವೆ. ಅಂತಹ ಒಂದು ಶಕ್ತಿ ಸಮುದ್ರ ಕಳೆ, ಪ್ರಕೃತಿಯ ಮೌನ ಸಹಾಯಕ ವ್ಯವಸ್ಥೆ. ಅನೇಕ ವಿಧಗಳಲ್ಲಿ ಸರ್ಗಾಸಂನಿಂದ ನರಿಮುಮ್ವರೆಗೆ ಎಂಬುದು ವಿಶೇಷವಾಗಿ ಗಮನಾರ್ಹ. ಇದು ಭಾರತದ ಕರಾವಳಿಯಲ್ಲಿ ಕಂಡುಬರುವ ಕಂದು ಬಣ್ಣದ ಸಮುದ್ರ ಕಳೆಯಾಗಿದೆ. ಬದಲಾಗುತ್ತಿರುವ ನೀರಿನಲ್ಲಿ ಮತ್ತು ಬಲವಾದ ಪ್ರವಾಹಗಳಲ್ಲಿ ಸರ್ಗಾಸಂ ದೃಢವಾಗಿ ಬೇರುಬಿಟ್ಟು ಉಳಿದುಕೊಂಡು ಪೋಷಕಾಂಶಗಳನ್ನು ಸಂಗ್ರಹಿಸುತ್ತದೆ. ಅವು ಜೀವವನ್ನು ಉಳಿಸುತ್ತವೆ. ಈ ನೈಸರ್ಗಿಕ ಶಕ್ತಿಯು ನಿಮ್ಮ ಬೆಳೆಗಳನ್ನು ಬಲಪಡಿಸಿದರೆ ಏನಾಗಬಹುದು? ಇಂದು ಬೆಳೆಗಳು ಒತ್ತಡ ಅಥವಾ ಮಣ್ಣಿನ ಸಮಸ್ಯೆ, ಲವಣಾಂಶ, ಶಾಖ ಮತ್ತು ದುರ್ಬಲ ಬೇರುಗಳ ಸಮಸ್ಯೆಯನ್ನು ಎದುರಿಸುತ್ತಿವೆ. ಸಮುದ್ರದಂತೆ ಬೆಳೆಗಳಿಗೂ ಬೆಳವಣಿಗೆ ಆರಂಭವಾಗುವ ಆಳವಾದ ನೈಸರ್ಗಿಕ ಬೆಂಬಲ ಅಗತ್ಯವಿದೆ. ಕೋರಮಂಡಲ್ ಪ್ರವೇಶಿಸುತ್ತದೆ. ಸಮುದ್ರದ ಆಳದಿಂದ ಭಾರತೀಯ ಹೊಲಗಳವರೆಗೆ ಪ್ರಕೃತಿಯಿಂದ ಶಕ್ತಿಯನ್ನು ಪಡೆದು ಭಾರತೀಯ ಕೃಷಿಗೆ ಬೆಂಬಲ ನೀಡುತ್ತದೆ. ಮೆಟಾರೂಟ್ ಬಲಿಷ್ಠ ಬೇರುಗಳ ಬೆಳವಣಿಗೆಗೆ ಸಹಾಯಕವಾಗಿರುವ ಸಮುದ್ರ ಕಳೆ ಆಧಾರಿತ ಜೈವ ಉತ್ತೇಜಕ. ಭಾರತದ ಕರಾವಳಿಯಲ್ಲಿ ಕಂಡುಬರುವ ಕಂದು ಸಮುದ್ರ ಕಳೆ ಸರ್ಗಾಸಂನಿಂದ ನರಿಮುಮ್ವರೆಗೆ ಶಕ್ತಿಯಿಂದ ರೂಪಿತವಾಗಿದೆ. ಮೆಟಾರೂಟ್ನ ಪ್ರತಿಯೊಂದು ಕಣವು ಸರ್ಗಾಸಂನಿಂದ ನರಿಮುಮ್ನಲ್ಲಿರುವ ಶಕ್ತಿಶಾಲಿ ಸಕ್ರಿಯ ಅಂಶಗಳಿಂದ ಪಡೆಯಲಾಗಿದೆ. ಇವುಗಳಲ್ಲಿ ಬೆಳವಣಿಗೆ ನಿಯಂತ್ರಕಗಳು ಮತ್ತು ಪೋಷಕಾಂಶಗಳು, ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ಆಕ್ಸಿನ್ಸ್ ಮತ್ತು ಸೈಟೋಕೈನಿನ್ಸ್, ಒತ್ತಡ ಪರಿಸ್ಥಿತಿಯಲ್ಲಿ ಸಸ್ಯಗಳಿಗೆ ಸಹಾಯಕವಾಗುವ ಅಮಿನೋ ಆಮ್ಲಗಳು, ಅಲ್ಪ ಪ್ರಮಾಣದ ಖನಿಜಗಳು ಹಾಗೂ ಮಣ್ಣಿನ ಜೀವಕ್ರಿಯೆಯನ್ನು ಸಮೃದ್ಧಗೊಳಿಸುವ ಜೈವಿಕ ಸಂಯುಕ್ತಗಳು ಒಳಗೊಂಡಿವೆ. ಇವುಗಳ ಜೊತೆಗೆ ಮೆಟಾರೂಟ್ ಒತ್ತಡ ರಕ್ಷಕಗಳು ಮತ್ತು ಮಣ್ಣಿನ ವರ್ಧಕಗಳು, ಆಲ್ಜನಿಕ್ ಆಮ್ಲ, ಮನಾಟೋಸ್ ಮತ್ತು ಬೀಟೈನ್ಗಳನ್ನು ಹೊಂದಿದೆ. ಒಟ್ಟಾಗಿ ಈ ಸಂಯೋಜನೆ ಬೇರುಗಳನ್ನು ಬಲಪಡಿಸಿ, ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಿ, ಬೆಳೆಗಳನ್ನು ಒತ್ತಡದಿಂದ ರಕ್ಷಿಸಿ, ಭಾರತೀಯ ಕೃಷಿಗೆ ಸಮತೋಲನ ಮತ್ತು ಜೀವಂತಿಕೆಯನ್ನು ಒದಗಿಸುತ್ತದೆ. ಒಮ್ಮೆ ಬಳಸಿದ ಬಳಿಕ ಮೆಟಾರೂಟ್ ಬೇರು ಪ್ರದೇಶವನ್ನು ಸಕ್ರಿಯಗೊಳಿಸಿ, ಹೊಸ ಬೇರು ರೋಮಗಳ ಬೆಳವಣಿಗೆಯನ್ನು ಉತ್ತೇಜಿಸಿ, ಸಮತೋಲಿತ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತದೆ. ಇದರ ನೈಸರ್ಗಿಕ ಸಕ್ರಿಯತೆಗಳು ಒತ್ತಡದಲ್ಲಿ ಸಸ್ಯಗಳನ್ನು ಬಲಪಡಿಸುತ್ತವೆ, ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸುತ್ತವೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತವೆ. ಅದೇ ಸಂದರ್ಭದಲ್ಲಿ ಲಾಭದಾಯಕ ಸೂಕ್ಷ್ಮಜೀವಿಗಳು ಸಕ್ರಿಯಗೊಳಿಸಿ, ಮಣ್ಣನ್ನು ಸಮೃದ್ಧಗೊಳಿಸಿ, ಉತ್ಪಾದಕತೆಯನ್ನು ಹೆಚ್ಚಿಸುವ ಆರೋಗ್ಯಕರ ಮಣ್ಣಿನ ಜೈವಿಕ ಜಾಲವನ್ನು ನಿರ್ಮಿಸುತ್ತವೆ. ಈ ಆಳವಾದ ಬೇರುಕ್ರಿಯೆಯು ಬರ, ಲವಣಾಂಶ ಮತ್ತು ಶಾಖದ ನಡುವೆಯೂ ಬೆಳೆಗಳು ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತವೆ. ಮೆಟಾರೂಟ್ ಬಳಕೆಯಿಂದ ರೈತರಿಗೆ ಸ್ಪಷ್ಟವಾದ ಲಾಭಗಳು ದೊರೆಯುತ್ತವೆ. ಪೋಷಕಾಂಶ ಶೋಷಣೆಯನ್ನು ಹೆಚ್ಚಿಸುವ ಬಲಿಷ್ಠ ಬೇರುಗಳು, ಒತ್ತಡ ಸಹಿಷ್ಣುತೆಯ ಸುಧಾರಣೆ, ಸಕ್ರಿಯ ಸೂಕ್ಷ್ಮ ಜೀವಿಗಳ ಮೂಲಕ ಮಣ್ಣಿನ ಆರೋಗ್ಯ ವೃದ್ಧಿ, ಉತ್ತಮ ಗುಣಮಟ್ಟದ ಹೆಚ್ಚಿದ ಉತ್ಪಾದನೆ ಹಾಗೂ ಕೃಷಿ ಇನ್ಪುಟ್ ವೆಚ್ಚಗಳ ಕಡಿತ. ಕೃಷಿಯು ಹೆಚ್ಚು ಪರಿಣಾಮಕಾರಿ, ಸಮರ್ಥನೀಯ ಮತ್ತು ಪರಿಸರ ಜವಾಬ್ದಾರಿಯುತವಾಗುತ್ತದೆ. ಮೆಟಾರೂಟ್ ಭಾರತೀಯ ಕೃಷಿ ವ್ಯವಸ್ಥೆಗೆ ಸಹಜವಾಗಿ ಹೊಂದಿಕೆಯಾಗಿದ್ದು ಮಣ್ಣಿನ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಏಕದಳ ಬೆಳೆಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ತರಕಾರಿ ಬೆಳೆಗಳು, ಹಣ್ಣುಗಳು ಮತ್ತು ಹೂ ಬೆಳೆಗಳಿಗೆ ವಿವಿಧ ಮಣ್ಣು ಹಾಗೂ ಪರಿಸ್ಥಿತಿಗಳಲ್ಲಿ ಬೆಂಬಲ ಒದಗಿಸುತ್ತದೆ. ಉತ್ತಮ ಫಲಿತಾಂಶಗಳಿಗೆ ಮೆಟಾರೂಟನ್ನು 2 ಬಾರಿ ಬಳಸಬೇಕು. ಮೊದಲು ತಳಗೊಬ್ಬರ ಜೊತೆ ಮತ್ತು ಬಿತ್ತನೆ ಮಾಡಿದ 30 ದಿನಗಳ ನಂತರ ಮತ್ತೊಮ್ಮೆ. ರೈತರಿಗೆ ಮೆಟಾರೂಟ್ ಎಂದರೆ ಅವರ ಹೊಲಗಳಲ್ಲಿ ವಿಶ್ವಾಸ, ಆರೋಗ್ಯಕರ ಮಣ್ಣು, ಬಲವಾದ ಬೆಳೆಗಳು ಮತ್ತು ವಿಶ್ವಾಸಾರ್ಹ ಸುಗ್ಗಿ. ಪ್ರತಿ ಋತುವಿನ ನಂತರವೂ ಸಮುದ್ರದ ಶಕ್ತಿಯಿಂದ ನಿಮ್ಮ ಹೊಲಗಳವರೆಗೆ ಮೆಟಾರೂಟ್ ಪ್ರತಿಯೊಂದು ಬೆಳೆಗಳಿಗೂ ಪ್ರಕೃತಿಯ ಬಲವನ್ನು ಒದಗಿಸುತ್ತದೆ. ಮೆಟಾರೂಟ್ ಎಂಬುದು ನಿಮ್ಮ ಬೆಳೆಗಳನ್ನು ಪೋಷಿಸಲು ಪ್ರಕೃತಿಯ ಒಂದು ಕೊಡುಗೆಯಾಗಿದೆ.